ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಹಾಗೂ ಇವತ್ತಿನ ಸೆಷನ್ ಕಲ್ಚರ್ ಮತ್ತು ಫೆಸ್ಟಿವಲ್ಸ್ಗೆ ಸಂಬಂಧಿಸಿದ 4ನೇ ಸೆಷನ್. ಡಿಯರ್ ಸ್ಟೂಡೆಂಟ್ಸ್, ಈ ಕಲ್ಚರಲ್ ಫೆಸ್ಟಿವಲ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಯಾಕಂದರೆ ನಮ್ಮ ಇಂಡಿಯಾ ಎಂಬುದು ಒಂದು ಡೈವರ್ಸಿಫೈಡ್ ಕಂಟ್ರಿ, ಹೌದಾ ಅಲ್ವಾ? ಯೂನಿಟಿ ಇನ್ ಡೈವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಈ ಒಂದು ದೇಶದಲ್ಲಿ ಈ ಹಬ್ಬ ಹರಿದಿನಗಳು, ಈ ಸಂಸ್ಕೃತಿಯನ್ನು ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ರೀತಿಯಲ್ಲಿ ನೆನಪಿಟ್ಕೊಳ್ಬೋದು ಅಂತ ಹೇಳಿದರೆ, ಆ ಆಚರಣೆಗಳು ಯಾವ ರಾಜ್ಯಗಳಿಗೆ ಸೀಮಿತವಾಗಿದೆ, ಯಾವ ಕಾಲಾವಧಿಯಲ್ಲಿ ಆ ಹಬ್ಬವನ್ನು ಆಚರಿಸ್ತಾರೆ, ಆ ಒಂದು ಹಬ್ಬಗಳ ವೈಶಿಷ್ಟ್ಯತೆ ಏನು, ಅದರ ಹಿನ್ನೆಲೆ ಏನು, ಮಹತ್ವ ಏನು, ಇಷ್ಟು ಒಂದು ಜುರಿಸ್ಡಿಕ್ಷನ್ ಅಥವಾ ವ್ಯಾಪ್ತಿಯಲ್ಲಿ ನೀವು ಒಂದು ವೇಳೆ ಆ ಕಾನ್ಸೆಪ್ಟ್ಸ್ಗಳು ಅಥವಾ ಹಬ್ಬ ಸಂಸ್ಕೃತಿಯ ಅಂಶಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅನಲೈಸಿಂಗ್ ಥಿಂಗ್ಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್, ವಿಲ್ ಬಿ ವೆರಿ ಈಸಿ ಫಾರ್ ಆಲ್. ಸೊ ಹಾಗಾಗಿ ಇವತ್ತಿನ ಈ ಒಂದು ಸೆಷನಲ್ಲಿ ಏನೆಲ್ಲ ಅಂತಹ ವಿಶೇಷ ಕಾನ್ಸೆಪ್ಟ್ಸ್ಗಳು, ಹಬ್ಬ ಹರಿದಿನಗಳ ಒಂದು ಕಾನ್ಸೆಪ್ಟ್ ನಾವು ಇಟ್ಕೊಂಡಿದ್ದೇವೆ. ಮೊದಲನೇದಾಗಿ ಕಲಾರಿಯ ಪಯಟ್ಟು ಅಂತ ಹೇಳಿಬಿಟ್ಟು, ಸೊ ಇದು ಒಂದು ರೀತಿಯ ಸಮರ ಕಲೆ. ಇದು ಯಾವ ವಲಯ ಅಥವಾ ರಾಜ್ಯಗಳಿಗೆ ಸಂಬಂಧಿಸಿದ ಒಂದು ಸಮರ ಕಲೆಯಾಗಿದೆ. ಈ ಸಮರ ಕಲೆ ತುಂಬನೇ ಪ್ರಾಚೀನವಾದಂಥ ಒಂದು ಸಮರ ಕಲೆಯಾಗಿದ್ದು, ಇದರ ವೈಶಿಷ್ಟ್ಯತೆ ಏನು, ಮಹತ್ವವೇನು, ಸೊ ಅದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಹಾಗೆ ಎರಡನೇದಾಗಿ ಸುಬಿಕಾ ವರ್ಣಚಿತ್ರ ಕಲೆಗಳು. ಇದು ಯಾವ ರಾಜ್ಯಗಳಿಗೆ ಸೀಮಿತವಾಗಿರುವಂಥದ್ದು, ಯಾವ ಸಮುದಾಯದೊಂದಿಗೆ ಈ ಒಂದು ವರ್ಣಚಿತ್ರ ಕಲೆಯ ಹಿನ್ನೆಲೆ ಇದೆ, ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳುವ. ಹಾಗೂ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ಮಾಘ ಬಿಹು ಅಂತ ಹೇಳುವಂಥ ಒಂದು ಉತ್ಸವ. ಇದನ್ನು ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ. ಇನ್ಫ್ಯಾಕ್ಟ್ 2 ದಿನಗಳ ಕಾಲಾವಧಿಗೆ ಈ ಒಂದು ಹಬ್ಬವನ್ನು ಆಚರಿಸಿಕೊಂಡು ಈ ಹಬ್ಬದ ಕೆಲವೆಲ್ಲ ಆಚರಣೆಗಳಿಗೆ ಆ ರಾಜ್ಯದ ರಾಜ್ಯ ಸರ್ಕಾರ ಒಂದು ತಡೆಯನ್ನು ತಂದಿತ್ತು. ಆದರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನ ಮೂಲಕ ಹಿಂದೆ ಆಚರಣೆಯಲ್ಲಿದ್ದಂಥ ಕೆಲವೆಲ್ಲ ಪದ್ಧತಿಗಳು ಮತ್ತು ಸಂಸ್ಕೃತಿಯ ಕೆಲವು ಅಂಶಗಳಿಗೆ ಪುನರುತ್ಥಾನ ಅಥವಾ ಪುನರುಜ್ಜೀವನವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಿದ್ರೆ ಯಾವೆಲ್ಲ ಅಂಶಗಳು ಈ ಮಾಘ ಬಿಹುಗೆ ಸಂಬಂಧಿಸಿದಾಗಿ ಇರುವಂಥ ಒಂದು ಅಂಶ 9 ವರ್ಷಗಳ ನಂತರ ಪುನರುತ್ಥಾನಗೊಳ್ತಾ ಇದೆ. ಸೊ ಇದನ್ನು ಕೂಡ ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡುವ. ಹಾಗೆಯೇ ಕೂಚಿಪುಡಿ ಅಂತ ಹೇಳುವಂಥ ನೃತ್ಯ ಪ್ರಸಂಗದ ಬಗ್ಗೆ, ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದ ಹಾಗೆ, ಹೀಗೆ ಹಲವಾರು 5 ಪ್ರಶ್ನೆಗಳ ಮೂಲಕ ಬಹಳಷ್ಟು ವಿಷಯಗಳನ್ನು ನಾವು ಆ ಒಂದು ವಿಷಯಗಳ ಕಡೆ ನಾವು ಲಗ್ಗೆ ಹಾಕಲಿಕ್ಕಿದ್ದೇವೆ. ಸೊ ಈ ಸೆಷನನ್ನು ಎಂಟೈರ್ ಆಗಿ ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಸೆಷನ್ಸ್ಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ. ಸೊ ಹಾಗಾಗಿ ಹಲವಾರು ಪ್ಲೇಲಿಸ್ಟ್ಗಳು ಕೂಡ ಉಂಟು. ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಕಲ್ಚರ್ ಆ್ಯಂಡ್ ಫೆಸ್ಟಿವಲ್, ಸೋಷಿಯಾಲಜಿಗೆ ರಿಲೇಟೆಡ್ ಆಗಿರುವಂಥ ಬಹಳಷ್ಟು ವೀಡಿಯೋಸ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆಯೇ ಡಿಸೀಸಸ್ ಇರ್ಬೋದು, ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್ಸ್ ಇರ್ಬೋದು, ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಇರ್ಬೋದು, ಸ್ಕೀಮ್ಸ್ ಆನ್ ಗೌರ್ಮೆಂಟ್ ಸ್ಕೀಮ್ಸ್ ಇರ್ಬೋದು. ಹೀಗೆ ನೀವು ಪ್ಲೇಲಿಸ್ಟನ್ನು ಗಮನಿಸಿದರೆ ನಿಮ್ಮ ಪರೀಕ್ಷೆಗೆ ಬೇಕಾಗುವಂಥ ಪ್ಲೇಲಿಸ್ಟ್ಗಳ ಆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡೇ ನಾವು ವಿಡಿಯೋಸ್ಗಳನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ಕರೆಂಟ್ ಅಫೇರ್ಸ್ ಥ್ರೂ ಮ್ಯಾಪ್ ರೀಡಿಂಗ್ ಅಂತ ಹೇಳುವಂಥ ಆ ಸೀರೀಸ್ ಅಂತೂ ಸರಿಸುಮಾರು 40 ವಿಡಿಯೋಸ್ಗಳು ಆ ಸೀರೀಸ್ ಮೇಲೆ ನಾವು ಅಪ್ಲೋಡ್ ಮಾಡಿದ್ದೇವೆ. ಮ್ಯಾಪ್ಗಳು, ನಕ್ಷೆಗಳ ಮೂಲಕ ಹೇಗೆ ನಾವು ಅಧ್ಯಯನ ಮಾಡುವಂಥದ್ದು ಅಂತ ಹೇಳಿ. ಸೊ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ಈ ವಿಡಿಯೋವನ್ನು ಎಂಟೈರ್ ಆಗಿ ನೋಡಿ, ಹಾಗೂ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ವೆರಿ ನೈಸ್ ಡೇ. Welcome students to this important session on GK questions on culture and festivals. This is session 4, okay? So let me start the session without any delay. So this is the first question for you all. The first question goes like this. Consider the following statements with reference to Kalaripayattu. So there are 3 statements here. It is a martial art based on the ancient knowledge of the human body. The second, it originated in the Indian state of Kerala. Third, it includes training in weapons, healing and unarmed combat. So, it is translated also in Kannada. So, ಹಾಗಾಗಿ ಈ 3 ಸ್ಟೇಟ್ಮೆಂಟ್ಸ್ ಗಳಿಗೆ ಸಂಬಂಧಿಸಿದಾಗೆ ಕಲರಿಪಯಟ್ಟುಗೆ ಸಂಬಂಧಿಸಿದ ಸರಿಯಾಗಿರುವಂತ ಆಪ್ಷನ್ಸ್ ಯಾವುದು? Yes, those who are watching the premiere can definitely take part in this session. Yes, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಅಂದ್ರೆ all the 3 statements are correct. ಕಲರಿಪಯಟ್ಟು ಅಂತ ಹೇಳಿದ್ರೆ ಇದು ಮಾನವ ದೇಹದ ಮಾನವ ದೇಹಕ್ಕೆ ಸಂಬಂಧಿಸಿದ ಒಂದು ಪ್ರಾಚೀನ ಜ್ಞಾನವನ್ನು ಆಧರಿಸಿದಂತಹ ಒಂದು ಸಮರ ಕಲೆಯಾಗಿದೆ.
ಏನು ಮಾನವ ದೇಹಕ್ಕೆ ಸಂಬಂಧಿಸಿದ ಪ್ರಾಚೀನ ಜ್ಞಾನ ಅಂತ ಹೇಳಿದ್ರೆ ಸಶಸ್ತ್ರ ಇರ್ಬೋದು ಅಥವಾ ನಿರಾಯುಧ ಯುದ್ಧದಲ್ಲೂ ಕೂಡ ಹೇಗೆ ಮಾನವನ ದೇಹವನ್ನು ಸಕಾರಾತ್ಮಕವಾಗಿ ಅಥವಾ ಅವನನ್ನು ಸದೆಬಡಿಯಲಿಕ್ಕೆ ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ಆ ಇಂಟಗ್ರಲ್ ಪಾಯಿಂಟ್ಸ್ ಅನ್ನು ನಾವು ಗಮನದಲ್ಲಿಟ್ಟುಕೊಂಡು ಹೇಗೆ ಅವರನ್ನು ಸದೆಬಡಿಯಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಇಡೀ ಮಾನವ ದೇಹದ ಸೂಕ್ಷ್ಮತೆಯ ಜ್ಞಾನವನ್ನು ಆಧರಿಸಿ ಇರುವಂತಹ ಒಂದು ಸಮರ ಕಲೆ ಕಲರಿಪಯಟ್ಟು ಆಗಿರುವಂತದ್ದು. ಇದನ್ನು ನಾವು ಹೆಚ್ಚುವರಿಯಾಗಿ ಡಿಸ್ಕಸ್ ಮಾಡುವ ಹೇಗೆ ಏನು ಅಂತ ಹೇಳಿ. ಸೊ ಸ್ಟೇಟ್ಮೆಂಟ್ 1 ಇಲ್ಲಿ ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ. ದ ಸೆಕೆಂಡ್ ಸ್ಟೇಟ್ಮೆಂಟ್, ಇದು ಭಾರತದ ರಾಜ್ಯವಾದ ಕೇರಳದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಮರ ಕಲೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೂ ಇದು ಶಸ್ತ್ರಾಸ್ತ್ರಗಳು ನಿರಾಯುಧ ಯುದ್ಧದಲ್ಲೂ ಅಂದ್ರೆ ಕೆಲವೊಮ್ಮೆ ಶಸ್ತ್ರಾಸ್ತ್ರ ಇಲ್ಲದಂತ ಸಂದರ್ಭದಲ್ಲೂ ಕೂಡ ವೈರಿಗಳನ್ನು ಸದೆಬಡಿಯುವಂತಹ ಒಂದು ತರಬೇತಿಯನ್ನು ಈ ಒಂದು ವಿಶೇಷವಾಗಿರುವಂತಹ ಕಲರಿಪಯಟ್ಟು ಒಳಗೊಂಡಿದೆ. ಸೊ all the 3 statements are right, hence option C here is the right option. ಇದರ ಬಗ್ಗೆ ಹೆಚ್ಚುವರಿಯಾಗಿ ತಿಳ್ಕೊಂಡ್ಬಿಡುವ. ಸೊ ಬೇಸಿಕಲಿ ಕಲರಿಪಯಟ್ಟು ಎಂಬುದು ಮಾನವ ದೇಹದ ಪ್ರಾಚೀನ ಜ್ಞಾನವನ್ನು ಆಧರಿಸಿದಂತಹ ಒಂದು ಸಮರ ಕಲೆಯಾಗಿರುವುದರಿಂದ ಇದು ಸ್ಟೇಟ್ಮೆಂಟ್ 1 ಡೆಫಿನೆಟ್ಲಿ ಕರೆಕ್ಟ್. ಇದು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತ ಶಕ 2ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಕೇರಳ ರಾಜ್ಯದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಮರ ಕಲೆ. ಸೊ ಸ್ಟೇಟ್ಮೆಂಟ್ 2 ಇಸ್ ಆಲ್ಸೋ ರೈಟ್. ಈಗ ಪ್ರಸ್ತುತ ಇದನ್ನು ಕೇರಳ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಅಭ್ಯಾಸ ಮಾಡ್ತಾರೆ. ಸೊ ಕಲರಿಪಯಟ್ಟು ಎಂಬ ಪದವು ಕಲರಿ ಅಂದ್ರೆ ಯುದ್ಧ ಭೂಮಿ ಅಥವಾ ಮೈದಾನ ಅಂತ ಅರ್ಥ. ಪಯಟ್ಟು ಅಂತ ಹೇಳಿದ್ರೆ ಸಮರ ಕಲೆಗಳ ತರಬೇತಿ. ಸೊ ಇದು 2 ಮಲಯಾಳಂ ಭಾಷಾ ಪದಗಳಿಂದ ಇದು ಬರುವಂತದ್ದು. ಅಂದ್ರೆ ಯುದ್ಧ ಭೂಮಿಯ ಕಲೆಗಳಲ್ಲಿ ಮಾಡುವಂತ ಅಭ್ಯಾಸ ಎಂದು ಇದು ಅನುವಾದಿಸಬಹುದು. ಹಾಗೆ ಇದು ಶಸ್ತ್ರಾಸ್ತ್ರಗಳು ಇರ್ಬೋದು, ಹಾಗೆ ನಿರಾಯುಧ ಯುದ್ಧದಲ್ಲಿ ತರಬೇತಿಯನ್ನು ಸಹ ಇದು ಒಳಗೊಂಡಿದೆ. ಸೊ ಹಾಗಾಗಿ ಅಂದ್ರೆ ಯುದ್ಧ ಆಯುಧಗಳಿಲ್ಲದೆ ಕೂಡ ಸಮರ ಕಲೆಗಳಿಗೆ ಸಂಬಂಧಿಸಿದ ಅಭ್ಯಾಸಗಳನ್ನು ಈ ಕಲರಿಪಯಟ್ಟು ಒಳಗೊಂಡಿದೆ. ಸೊ ಸ್ಟೇಟ್ಮೆಂಟ್ 3 here is definitely correct. ಇಲ್ಲಿ ನೀವು ನೋಡಬಹುದು ಕಲರಿಪಯಟ್ಟು ಅಭ್ಯಾಸ ಮಾಡುವ ಜನರ ಒಂದು ಫೈಲ್ ಫೋಟೋ ಯಾವ ರೀತಿಯಾಗಿದೆ. ಬೇರೆ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾರೆ. ಸ್ವೋರ್ಡ್ಸ್ ಇರ್ಬೋದು, ಡ್ಯಾಗರ್ಸ್ ಇರ್ಬೋದು, ಹೀಗೆ. ಈಗ ಇದು ಪ್ರಸಕ್ತ ಅಸ್ತಿತ್ವದಲ್ಲಿರುವಂತಹ ಅತ್ಯಂತ ಹಳೆಯ ಒಂದು ಫೈಟಿಂಗ್ ಸಿಸ್ಟಮ್ಸ್ ಗಳಲ್ಲಿ ಒಂದಾಗಿದೆ ಅಂತ ನಾವು ಇದನ್ನು ಪರಿಗಣಿಸಬಹುದು. ಇದನ್ನು ಆಧುನಿಕ ಕುಂಫ್ಲೂನ ಪಿತಾಮಹ ಅಂತ ಹೇಳಿ ಕೂಡ ಪರಿಗಣಿಸಲಾಗಿದೆ. ಅಂಡ್ ಇದು ಮನಸ್ಸು, ದೇಹ ಮತ್ತು ಆತ್ಮದ ಬೆಳವಣಿಗೆಗೆ ಒತ್ತು ನೀಡುವ ಒಂದು ಹೆಚ್ಚುವರಿ ಆಗಿರುವಂತಹ ಒಂದು ಆಧ್ಯಾತ್ಮಿಕ ಕಲಾ ಪ್ರಕಾರ ಆಗಿದೆ ಅಂತ ಕೂಡ ಇದನ್ನು ಗಮನಿಸಬಹುದು. ಇದು ಕೇವಲ ಮಾನಸಿಕ ಗಮನ, ಸ್ವಯಂ ರಕ್ಷಣೆ ಮಾತ್ರವಲ್ಲದೆ ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸುವಂತಹ ಆಗಿದೆ. ಹಾಗೂ ಕಲರಿಪಯಟ್ಟು ತರಬೇತಿಯಲ್ಲಿ ಹಲವಾರು ಖಡ್ಗಗಳು, ಕಟಾರಿಗಳು, ಈಟಿಗಳು, ಗದೆ, ಬಿಲ್ಲು, ಬಾಣ ಸೇರಿದಂತೆ ವಿವಿಧ ಆಯುಧಗಳ ಬಳಕೆಯನ್ನು ಇದು ಒಳಗೊಂಡಿದೆ. ಹಾಗೂ ವೆರಿ ಇಂಪಾರ್ಟೆಂಟ್, ಇದರ ತರಬೇತಿಯು ಧ್ಯಾನ, ಯೋಗ ಮತ್ತು ಇತರ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಸಹ ಒಳಗೊಂಡಿದೆ. ಅಂದ್ರೆ ಈ ಒಂದು ಕಲರಿಪಯಟ್ಟುಗೆ ಒಳಗಾಗುವಂತ ಒಂದು ಸಂದರ್ಭದಲ್ಲಿ, ಆ ಅಭ್ಯಾಸಕ್ಕೆ ಒಳಗಾಗುವಂತ ಸಂದರ್ಭದಲ್ಲಿ ವ್ಯಕ್ತಿಯೋರ್ವ ಬಹಳಷ್ಟು ನಿಷ್ಠೆಯಿಂದ ಇದ್ದುಕೊಂಡು ಕೆಲವೆಲ್ಲ ಒಂದು ರೀತಿಯ ಧ್ಯಾನ, ಯೋಗ, ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಬೇಕಾಗಿದೆ. ಹಾಗೇನೆ ಕಲರಿಪಯಟ್ಟು is one of the oldest martial arts in the world, originating from Kerala, and now as you all know it is also practiced in some parts of Tamil Nadu. ಹಾಗೇನೆ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟಿಷನರ್ಸ್ ಆಫ್ ಕಲರಿಪಯಟ್ಟು ಪರ್ಫಾರ್ಮ್ ಮೂವ್ಮೆಂಟ್ಸ್ ದಟ್ ರಿಕ್ವೈರ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬಾಡಿ ಮೆಕ್ಯಾನಿಕ್ಸ್. ಆಗ್ಲೇ ಅದಕ್ಕೆ ಹೇಳಿದ್ದೇವೆ ನಾವು, ದೇಹದ ಬಗ್ಗೆ ಸಮಗ್ರ ಜ್ಞಾನವನ್ನು ಈ ಒಂದು ಸಮರ ಕಲೆ ಒಳಗೊಂಡಿದೆ. ಅಂಡ್ ದ ಟೆಕ್ನಿಕ್ಸ್ ಇನ್ಕ್ಲೂಡ್ ಸ್ಟ್ರೈಕ್ಸ್, ಕಿಕ್ಸ್, ಗ್ರಾಪ್ಲಿಂಗ್ ಅಂಡ್ ವೆಪನ್ರಿ ವಿಚ್ ನೆಸೆಸಿಯೇಟ್ಸ್ ಪ್ರಿಸೈಸ್ ಕಂಟ್ರೋಲ್ ಓವರ್ ಮಸಲ್ ಗ್ರೂಪ್ಸ್ ಅಂಡ್ ಜಾಯಿಂಟ್ಸ್. ನಮ್ಮ ದೇಹದ ಜಾಯಿಂಟ್ಸ್ ಗಳಿರ್ಬೋದು, ಹಾಗೇನೆ ಸ್ನಾಯುಗಳಿಗೆ ಸಂಬಂಧಿಸಿದ ಒಂದು ಜ್ಞಾನವನ್ನು ಒಳಪಟ್ಟು ಯಾವ ರೀತಿಯಾಗಿ ನಮ್ಮ ಒಂದು ದೇಹದ ಕಾನ್ಸ್ಟಿಟ್ಯೂಷನ್ ಅನ್ನು ಇಟ್ಟುಕೊಂಡು ನಾವು ಹೇಗೆ ಕಿಕ್ಗಳನ್ನು ಅಥವಾ ಎನಿಮೀಸ್ ಅನ್ನು ಸದೆಬಡಿಯಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ಇದು ತಿಳಿಸಿಕೊಡ್ತದೆ. ಅಂಡ್ ವೆರಿ ಇಂಪಾರ್ಟೆಂಟ್, ಮರ್ಮ ಪಾಯಿಂಟ್ಸ್. ಕಲರಿಪಯಟ್ಟು incorporates the knowledge of 107 marma points, or the vital points in the human body, which are believed to be the energy pathways. And striking these points can have a significant effects ranging from healing to incapacitating an opponent. So ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕಲರಿಪಯಟ್ಟು ಅಲ್ಲಿ ದೇಹದ ಬೇರೆ ಬೇರೆ ಸಮಗ್ರ ಜ್ಞಾನದ ಜೊತೆಯಲ್ಲಿ ದೇಹಕ್ಕೆ ಸಂಬಂಧಿಸಿದ 107 ಮರ್ಮ ಬಿಂದುಗಳು ಅಂತ ಹೇಳಿ ಇದು ರೆಕಗ್ನೈಸ್ ಮಾಡ್ತದೆ. ಸೊ ಈ ಬಿಂದುಗಳು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹರಿಯುವಂತಹ ಪ್ರಾಣ ಶಕ್ತಿಯ ಕೆಲವೆಲ್ಲ ಕೇಂದ್ರ ಬಿಂದುಗಳು. ಓಕೆ, ಸೊ ಇಂತಹ ಕೇಂದ್ರ ಬಿಂದುಗಳನ್ನು ಗಮನದಲ್ಲಿಟ್ಟುಕೊಂಡು
ಅದನ್ನು ನಾವು ಹೀಲಿಂಗಿಗೂ ಬಳಸಬಹುದು, ಅಥವಾ ವೈರಿಗಳನ್ನು ಸದೆ ಬಡಿಯುವಾಗ ಶಸ್ತ್ರ ಇದ್ದು ಶಸ್ತ್ರ ಇಲ್ಲದೆಯೂ ಕೂಡ ಕೇವಲ ಈ ಮರ್ಮ ಪಾಯಿಂಟ್ ಅಥವಾ ಮರ್ಮ ಕೇಂದ್ರ ಬಿಂದುಗಳಿಗೆ ಗಮನ ಕೊಟ್ಟು ನಾವು ಅವರನ್ನು ಸದೆ ಬಡಿದು ಅವರನ್ನು ಇನ್ಕೆಪಾಸಿಟೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೀವು ನೋಡಿದ್ರೆ ಇದು ಕಲಾರಿಪಯಟ್ಟು ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಓನ್ಲಿ ಫೋಕಸ್ ಆನ್ ದ ಫಿಸಿಕಾಲಿಟಿ ಆರ್ ದ ಫಿಸಿಕಲ್ ಪವರ್ ಆರ್ ಫಿಸಿಕಲ್ component of a human body. It also it also encapsulates so much of the spiritual, the emotional, and also the energy pathways of our body. ಇದು ಈಗ ಎರಡನೇ ಪ್ರಶ್ನೆ, ಸುಬಿಕಾ ವರ್ಣಚಿತ್ರಗಳು ಅಂತ ಹೇಳಿಬಿಟ್ಟು. ಓಕೆ, ಸುಬಿಕಾ paintings. Now we have 4 options here, and the first statement related to Subika paintings goes like this: they are intricately linked to the cultural history of the Assamese community. The second, they are on the brink of extinction due to its neglect. Third, it is linked with the history of the Meitei community. So which of the following statements are right related to Subika paintings? ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಸರಿ ಉತ್ತರ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ. ಯಾಕೆ ಸರಿ ಅಂತ ಹೇಳಿದ್ರೆ, ಈ ಸುಬಿಕಾ ವರ್ಣಚಿತ್ರಗಳು ಅಂತ ಹೇಳಿದ್ರೆ ಇದು ಈಗ ನಿರ್ಲಕ್ಷ್ಯದ ಅಂಚಿನಲ್ಲಿರುವಂತಹ ಒಂದು ಚಿತ್ರಕಲೆಯಾಗಿದೆ. ಸೊ ಸ್ಟೇಟ್ಮೆಂಟ್ 2 ಇಸ್ ರೈಟ್. ಹಾಗೂ ಮೇಟಿ ಸಮುದಾಯ, ಸೊ ಮೇಟಿ ಸಮುದಾಯ ಅಂತ ಹೇಳಿದ್ರೆ ಇಲ್ಲಿ ಗಮನ ನಾವು ತಿಳ್ಕೊಳ್ಬೇಕು, ಅಸ್ಸಾಮಿ ರಾಜ್ಯ ಅಲ್ಲ, ಬದಲಾಗಿ ಮೇಟಿ ಅಂತ ಹೇಳಿದ್ರೆ ಅದು ಎಲ್ಲಿ ಬರುತ್ತೆ ಹೇಳಿ? ಎಸ್, ಎನಿಬಡಿ? ಮೇಟಿ ಸಮುದಾಯದ ಬಗ್ಗೆ ಈಗ ನಾವು ಬಹಳಷ್ಟು ಕೆಲವೆಲ್ಲ ಈ ಒಂದು ನಾರ್ತ್ ಈಸ್ಟರ್ನ್ ಅಂದ್ರೆ ಉತ್ತರ ಈಶಾನ್ಯ ಭಾಗದಲ್ಲಿ ಬಹಳಷ್ಟು ಒಂದು ರೀತಿಯ ಹಿಂಸಾಚಾರಗಳ ಬಗ್ಗೆ ಎಲ್ಲ ನಾವು ಕೇಳ್ತಾ ಇದ್ದೇವೆ. ಸೊ ವಾಟ್ ಈಸ್ ಮೇಟಿ ಅಂತ ಹೇಳಿದ್ರೆ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದು? ಓಕೆ, ಇದು ಮಣಿಪುರಕ್ಕೆ ಸಂಬಂಧಿಸಿದ ಒಂದು ಸಮುದಾಯ. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಹಿಯರ್ ಆಲ್ಸೋ ಇಸ್ ಅ ರೈಟ್ ಆನ್ಸರ್. ಬಟ್ ಇದು ಆಸಾಮಿ ಸಮುದಾಯದ ಸಾಂಸ್ಕೃತಿಕ ಇತಿಹಾಸದ ಸಂಕೀರ್ಣ ಇತಿಹಾಸ ಅಥವಾ ಸಂಬಂಧವನ್ನು ಹೊಂದಿದೆ ಅಂತ ಹೇಳುವಂತ ಈ ಸ್ಟೇಟ್ಮೆಂಟ್ ಹಾಗಾಗಿ ತಪ್ಪಾಗ್ತದೆ. ಓಕೆ, ಸೊ 2 statements are right here. So let us discuss this statements in detail. ಮೊದಲನೇದು, ಸುಬಿಕಾ ವರ್ಣಚಿತ್ರಗಳು ಅಂತ ಹೇಳಿದ್ರೆ ಇದೊಂದು ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದ್ದು ಈಶಾನ್ಯ ಭಾರತದ ಮಣಿಪುರ ರಾಜ್ಯದ ಅತಿ ಗುಂಪು ಅಂತ ಅನ್ಸ್ಕೊಂಡಿರುವಂತ ಮೇಟಿ ಸಮುದಾಯದ, ಮಣಿಪುರಿ ಭಾಷೆ ಮಾತನಾಡುವಂತ ಅಲ್ಲಿ ಮೂಲತಃ ಆಗಿರುವಂತ ಮೇಟಿ ಸಮುದಾಯದ ಒಂದು ಸಾಂಸ್ಕೃತಿಕ ಇತಿಹಾಸದೊಂದಿಗೆ ಸಂಕೀರ್ಣ ಸಂಬಂಧ ಹೊಂದಿರುವಂತಹ ಒಂದು ವರ್ಣಚಿತ್ರ ಕಲೆಯಾಗಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಸರಿಯಲ್ಲ, ಯಾಕಂದ್ರೆ ಅದು ನಾವು ಅಸ್ಸಾಮಿ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಅನ್ನು ಹೊಂದಿರುವಂತಹ ಒಂದು ವರ್ಣಚಿತ್ರ ಅಂತ ಹೇಳಿದ್ದೇವೆ. ಸೊ ಇಟ್ ಇಸ್ ರಾಂಗ್. ಸುಬಿಕಾ ಪೇಂಟಿಂಗ್ಸ್ ಆರ್ ರಿಲೇಟೆಡ್ ಟು ದ ಮೇಟಿ ಕಮ್ಯುನಿಟೀಸ್ ವಿಚ್ ಆರ್ ಫ್ರಮ್ ದ ಮಣಿಪುರ್ ಸ್ಟೇಟ್. Despite holding significant historical value, awareness made about this unique art form has dwindled over the years, leading to the brink of extinction due to the neglect. ಬಹಳಷ್ಟು ವರ್ಷಗಳಿಂದ ಈ ಐತಿಹಾಸಿಕ ಮೌಲ್ಯವನ್ನು ಹೊಂದಿರುವಂತಹ ಈ ಸುಬಿಕಾ ವರ್ಣಚಿತ್ರಗಳು ಇವತ್ತು ಇದರ ಬಗ್ಗೆ ಅರಿವು, ಇದರ ಬಗ್ಗೆ ನಿರ್ಲಕ್ಷ್ಯದಿಂದಾಗಿ ಇದು ಅಳಿವಿನಂಚಿನಲ್ಲಿದೆ ಅಂತ ನಾವು ಹೇಳ್ಬೋದು. ಸೊ ಸ್ಟೇಟ್ಮೆಂಟ್ 2 ಇಸ್ ಡೆಫಿನೆಟ್ಲಿ ಕರೆಕ್ಟ್. ನೋಡಿ, ಸುಬಿಕಾ ವರ್ಣಚಿತ್ರಗಳು ಅಂದ್ರೆ ಹೀಗಿದೆ. ಸೊ ಈ ಪ್ಯಾಟರ್ನ್ ಅನ್ನು ನೀವು ನೋಡಿದ್ರೆ ಅವರ ಒಂದು ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಆಗಿರುವಂತಹ ಗಂಡು ಹೆಣ್ಣು ನೇಚರ್, ಸೊ ಇದನ್ನೆಲ್ಲ ಡಿಪಿಕ್ಟ್ ಮಾಡುವಂತಹ ಒಂದು ಕಲಾತ್ಮಕತೆಯಿಂದ ಕೂಡಿರುವಂತಹ ಒಂದು ವರ್ಣಚಿತ್ರ ಕಲೆಯಾಗಿದೆ. The Subika paintings originated in the 15th century during the reign of Garib Nivas, who was the ruler of Manipur kingdom from 1709 to 1751. So the term Subika is derived from the Sanskrit word Shivajna, pronounced Shivagya, which is a corrupted form of Saubhagya, which means good luck or prosperity. Although the royal chronicle Chetaral Kumbaba does not mention a specific founder, there is a possibility that this unique art form existed when the writing tradition was introduced in the state. According to experts, the use of the Subika paintings have been estimated since the 18th and the 19th century. Now, some interesting facts about Subika.
Among the 6 manuscripts, Subika Laishaba is a direct and authentic continuation of the Meitei cultural tradition depicted through the visual images. Subika Laishaba is a composition of cultural motifs made from pre-existing features and other influential factors from the Meitei cultural worldview, and the illustrations in the manuscript use visual elements such as lines, shapes, forms, colors, and patterns. And the visual images are made on the handmade paper, while the material for the manuscript is prepared indigenously, either using handmade paper or tree barks. ಸೊ 6 ಹಸ್ತಪ್ರತಿಗಳಲ್ಲಿ ಇವಾಗ ಸುಬಿಕಾ ಆರ್ಟ್ ಫಾರ್ಮ್ಸ್ ಅನ್ನು ನಾವು ಕಾಣಬಹುದು. ಅದರಲ್ಲಿ ತುಂಬಾ ಪಾಪ್ಯುಲರ್ ಅಂತ ಹೇಳಿದ್ರೆ ಸುಬಿಕಾ ಲೈಶಾಬಾ ಅಂತ ಹೇಳುವಂಥದ್ದು. ಅದು ಈಗಲೂ ಕೂಡ ಮೇಟಿ 6 ಹಸ್ತಪ್ರತಿಗಳಲ್ಲಿ ಸುಬಿಕಾ ಲೈಶಾಬಾವನ್ನು ಈಗಲೂ ಕೂಡ ಮೇಟಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಆದ್ರೆ ಉಳಿದ 5 ಮ್ಯಾನ್ಯುಸ್ಕ್ರಿಪ್ಟ್ಸ್ ಗಳು ತೀರಾ ಒಂದು ನೆಗ್ಲೆಕ್ಟ್ ಇಂದಾಗಿ ಅದು ಅಳಿವಿನಂಚಿನಲ್ಲಿದೆ ಅಂತ ನಾವು ಹೇಳ್ಬೋದು. ಹಾಗೂ ಇದಕ್ಕೆ ಉಪಯೋಗಿಸುವಂತಹ ಹೆಚ್ಚಿನ ಆರ್ಟಿಫ್ಯಾಕ್ಟ್ಸ್ ಗಳು ಎಲ್ಲ ಮರದ ತೊಗಟೆಗಳು, ನ್ಯಾಚುರಲ್ ಡೈಸ್, ಇದರಿಂದ ಎಲ್ಲ ಮಾಡುವಂಥದ್ದು. Okay, the Subika paintings form a part of the vibrant tapestry of our Indian art, depicting the ancient Indian art to modern Indian culture, religion, and customs. It depicts the religious, folkloric, and cultural history through narratives. It is a way for artists and storytellers to express themselves and share their stories, and it also depicts Hindu gods and Indian epics of Ramayana and Mahabharata and everyday events and nature, and it shows the cultural and spiritual beliefs of the people in India. So ಒಟ್ಟಾರೆಯಾಗಿ ಭಾರತೀಯ ಮಹಾಕಾವ್ಯಗಳಿರ್ಬೋದು, ಐತಿಹಾಸಿಕ ಹಾಗೂ ದೈನಂದಿನ ಘಟನೆಗಳು, ಪ್ರಕೃತಿಗಳನ್ನು ಚಿತ್ರಿಸುವಂತಹ ಒಂದು ವಿಶೇಷ ರೀತಿಯ ಭಾರತೀಯ ಕಲೆಯನ್ನು ಇದು ಪ್ರತಿನಿಧಿಸುತ್ತದೆ. ಯಾವುದು? ಸುಬಿಕಾ ಪೇಂಟಿಂಗ್ಸ್. ಇದು ಈಗ ಮೂರನೇ ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಮಾಘ್ ಬಿಹು. ಓಕೆ, ಮಾಘ್ ಬಿಹು. It is an annual tradition harvest festival celebrated in Tripura. The second, it is dedicated to Lord Surya, the god of sun. Third, the first day of Magh Bihu is known as Uruka. Okay, so which is the right statement? Right option. Okay, ಇದಕ್ಕೆ ಸರಿ ಉತ್ತರ ಆಪ್ಷನ್ A. That is statement 1 only is the correct one. ಸ್ಟೇಟ್ಮೆಂಟ್ 1 ಅಲ್ಲ, ಅಂದ್ರೆ ಈ ಮೂರರಲ್ಲಿ ಕೇವಲ ಒಂದು ಸ್ಟೇಟ್ಮೆಂಟ್ಸ್ ಮಾತ್ರ ಕರೆಕ್ಟ್ ಆಗಿದೆ. ಯಾವುದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅದು ಸ್ಟೇಟ್ಮೆಂಟ್ 3. ಮಾಘ ಬಿಹು. ಬಿಹು ಅಂತ ಹೇಳಿದ್ರೆ ನಮ್ಗೆ ತಕ್ಷಣ ನೆನಪು ಬರ್ಬೇಕು ಯಾವುದು ಅಂತ ಹೇಳಿದ್ರೆ ಅಸ್ಸಾಂ ರಾಜ್ಯ, ಹೌದಾ ಅಲ್ವಾ? ಸೊ ಈ ಮಾಘ ಬಿಹು ಅಂತ ಹೇಳುವಂತ ಈ ಉತ್ಸವವನ್ನು 2 ದಿನಗಳ ಕಾಲ ಇದನ್ನು ಆಚರಣೆ ಮಾಡ್ತಾರೆ. ಅದರ ಮೊದಲನೇ ದಿನವನ್ನು ಅವರು ಉರುಕ ಅಂತ ಹೇಳಿ ಕರೀತಾರೆ. ಇದು ತ್ರಿಪುರದಲ್ಲಿ ಆಚರಿಸುವಂತಹ ವಾರ್ಷಿಕ ಸಾಂಪ್ರದಾಯಿಕ ಸುಗ್ಗಿ ಹಬ್ಬ ಅಲ್ವೇ ಅಲ್ಲ, ಬದಲಾಗಿ ಇಟ್ ಈಸ್ ಆಫ್ ಅಸ್ಸಾಂ. ಹಾಗೇನೆ ಇದು ಸೂರ್ಯ ದೇವನಿಗೆ ಸಮರ್ಪಿತವಾಗಿರುವಂತಹ ಹಬ್ಬ ಅಥವಾ ಉತ್ಸವ ಅಲ್ಲ, ಬದಲಾಗಿ ಇದು ಅಗ್ನಿ ದೇವರಿಗೆ ಸಮರ್ಪಿತವಾಗಿರುವಂಥದ್ದು. ಸೊ ಇದನ್ನು ನಾವು ಇನ್ನಷ್ಟು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗುವ. ಆಫಿಷಿಯಲಿ ನೋನ್ ಆಸ್ ಭೋಗಾಲಿ ಬಿಹು ಆರ್ ಮಾಘ್ ಬಿಹು. ಸೊ ನೋಡಿ, ಇಲ್ಲಿ 2 ಹೆಸರಿದೆ, ಭೋಗಾಲಿ ಬಿಹು, ಮಾಘ್ ಬಿಹು, ಆರ್ ಓನ್ಲಿ ಬಿಹು ಅಂದ್ರು ಇಟ್ಸ್ ಒನ್ ಅಂಡ್ ದ ಸೇಮ್. ಅಫಿಷಿಯಲ್ ಅದರ ಹೆಸರು ಮಾಘ್ ಬಿಹು ಅಂತ ಹೇಳಿಬಿಟ್ಟು. ಇಟ್ಸ್ ಅನ್ ಆನ್ಯುವಲ್ ಟ್ರೆಡಿಷನಲ್ ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ದ ಅಸ್ಸಾಂ ಸ್ಟೇಟ್. ಸೊ ಸ್ಟೇಟ್ಮೆಂಟ್ 1 ಇಸ್ ನಾಟ್ ಕರೆಕ್ಟ್. ಸೊ ಯಾವಾಗ ಇದನ್ನು ಆಚರಿಸಲಾಗ್ತದೆ? ದ ಫೆಸ್ಟಿವಲ್ ಅಕರಿಂಗ್ ಇನ್ ದ ಮಂತ್ ಆಫ್ ಮಾಘ್, ದಟ್ ಈಸ್ ಜಾನ್ವರಿ ಟು ಫೆಬ್ರವರಿ. ಅಂದ್ರೆ ಮಾಘ ತಿಂಗಳಲ್ಲಿ, ಮಾಗಿ ಹಬ್ಬ ಅಥವಾ ಮಾಗಿ ತಿಂಗಳುಗಳಲ್ಲಿ, ಅಂದ್ರೆ ಯೂಶುವಲಿ ಜಾನ್ವರಿ ಫೆಬ್ರವರಿ, ಆ ಒಂದು ಸಂದರ್ಭದಲ್ಲಿ ನಡೆಯುವಂತ ಕೊಯ್ಲು ಋತುವಿನ ಪರಾಕಾಷ್ಠೆಯ ಒಂದು ಸಂಕೇತವಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ದ ಸೆಲೆಬ್ರೇಷನ್ಸ್ ಆಫ್ ದ ಫೆಸ್ಟಿವಲ್ ಲಾಸ್ಟ್ ಫಾರ್ 2 days. 2 ದಿನಗಳವರೆಗೆ ಈ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಹಾಗೂ ಈ ಹಬ್ಬವು ಅಗ್ನಿ ದೇವರಾದ ಅಗ್ನಿಗೆ ಇದು ಸಮರ್ಪಿತವಾಗಿರುವಂಥದ್ದು, ಸೂರ್ಯನಿಗೆಲ್ಲ ಅಗ್ನಿಗೆ. ಸೊ ಇದು ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್. ಹಾಗೂ ಮಾಘ್ ಬಿಹುನ ಮೊದಲ ದಿನವನ್ನು ಉರುಕ ಎಂದು ಕರೆಯುತ್ತಾರೆ. ಇದನ್ನು ಬಿಹು ಈವ್ ಅಂತ ಕೂಡ ಕರೀತಾರೆ. ಸೊ ಸ್ಟೇಟ್ಮೆಂಟ್ 3 ಇಸ್ ಕರೆಕ್ಟ್. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯ ಟ್ರೆಡಿಷನ್ಸ್ ಅನ್ನು ಅವರು ಫಾಲೋ ಮಾಡ್ತಾರೆ. ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಸೇರಿ ಒಂಥರ ಕಮ್ಯುನಿಟಿ ಬೇಸ್ ಅಲ್ಲಿ ಈ ಒಂದು ಮಾಘ್ ಬಿಹು ಹಬ್ಬವನ್ನು ವಿಶೇಷವಾಗಿ ಅಸ್ಸಾಮಿ ಜನರು ಆಚರಿಸ್ತಾರೆ.
ಇದರ ಬಗ್ಗೆ ಕೆಲವೆಲ್ಲ ವಿಶೇಷತೆಗಳು ಇಲ್ಲಿ ನಾವು ಕಾಣಬಹುದು. It is believed that the festival originated from the Dimasa Kacharis, an agrarian tribe who lived in the northeastern region thousands of years ago. ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ಉತ್ಸವವನ್ನು ಅಥವಾ ಹಬ್ಬವನ್ನು ಈಶಾನ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಕೃಷಿ ಬುಡಕಟ್ಟು ಜನಾಂಗವಾದ ದಿಮಾಸ ಕಚಾರಿಗಳಿಂದ ಈ ಹಬ್ಬವು ಹುಟ್ಟಿಕೊಂಡಿತು ಎಂದು ಜನರು ನಂಬುತ್ತಾರೆ. The evidence of Magh Bihu dates back to the time of the Ahom kings who ruled the region and encouraged agriculture as a crucial aspect of the state's economy. ಮಾಘ್ ಬಿಹುವಿನ ಪುರಾವೆಗಳು ಅಹೋಮ್ ರಾಜರ ಕಾಲಕ್ಕೆ ಸೇರಿತು. ಅವರು ಈ ಪ್ರದೇಶವನ್ನು ಆಳ್ತಾ ಇದ್ದಂಥ ಸಂದರ್ಭದಲ್ಲಿ ಕೃಷಿಯನ್ನು ರಾಜ್ಯದ ಅಥವಾ ಕಿಂಗ್ಡಮ್ನ ಆರ್ಥಿಕತೆಯ ಒಂದು ನಿರ್ಣಾಯಕ ಅಂಶವಾಗಿ ಈ ಹಬ್ಬವನ್ನು ಪ್ರೋತ್ಸಾಹಿಸಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳ್ತದೆ. According to the Hindu scriptures, the festival dates back to 3500 BC, and scholars speculate that the tradition of Bihu dates back even further to ancient times when people made fire sacrifices for better harvest. ಸೊ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಹಬ್ಬವು ಕ್ರಿಸ್ತಪೂರ್ವ 3500ಕ್ಕಿಂತಲೂ ಹೆಚ್ಚಿನ ಹಿಂದಿನದು. ಬಿಹುವಿನ ಸಂಪ್ರದಾಯವು ಪ್ರಾಚೀನ ಕಾಲದಲ್ಲೂ ಇದೆ ಎಂದು ವಿದ್ವಾಂಸರು ಊಹಿಸ್ತಾರೆ. ಅಲ್ಲಿ ಜನರು ಆ ಸಂದರ್ಭದಲ್ಲಿ ಉತ್ತಮ ಕೊಯ್ಲಿಗಾಗಿ ಬೆಂಕಿಗೆ ಬಲಿಗಳನ್ನು ಮಾಡುತ್ತಿದ್ದಂಥ ಸಂದರ್ಭಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ. The festival of Magh Bihu is marked by feasts and bonfires. ಸೊ 2 ದಿನಗಳ ಈ ಒಂದು ಹಬ್ಬವನ್ನು ದೀಪೋತ್ಸವ ಮತ್ತು ಬಹಳಷ್ಟು ಒಂದು ರೀತಿಯ ಆಚರಣೆಗಳಿಂದ ಇದನ್ನು ಅವರು ಪ್ರತಿನಿಧಿಸ್ತಾರೆ. Young individuals erect makeshift huts known as meji and belegar, fashioned from bamboo leaves and thatch, and the huts are set ablaze, thereby symbolizing the end of the old year and the beginning of the new one. ಸೊ ಯುವಕರು, ಸಣ್ಣ ವಯಸ್ಸಿನವರು ಮೇಜಿ ಮತ್ತು ಬೆಳಗಾರ್ ಎಂದು ಕರೆಯಲ್ಪಡುವ ತಾತ್ಕಾಲಿಕ ಗುಡಿಸಲುಗಳನ್ನು ನಿರ್ಮಿಸಿ ಅವುಗಳನ್ನು ಬಿದಿರು, ಎಲೆ ಮತ್ತು ಹುಲ್ಲುಗಳಿಂದ ವಿನ್ಯಾಸಗೊಳಿಸಿ ಗುಡಿಸಲುಗಳಿಗೆ ಬೆಂಕಿ ಹಚ್ಚುತ್ತಾರೆ. ಹಾಗೂ ಈ ಮೂಲಕ ಹಳೆಯ ವರ್ಷದ ಅಂತ್ಯ ಮತ್ತು ಹೊಸ ವರ್ಷದ ಆರಂಭವನ್ನು ಇದು ಸಂಕೇತಿಸ್ತದೆ. ಇಲ್ಲಿ ನೀವು ನೋಡಬಹುದು, ನಾನು ಪಿಕ್ಚರ್ ಅಲ್ಲಿ ನಿಮಗೆ ತೋರಿಸ್ತೇನೆ. ಹಾಗೆಯೇ ಸಾಂಪ್ರದಾಯಿಕ ಆಸಾಮಿ ಆಟಗಳಾದ ಎಮ್ಮೆ ಕಾದಾಟ ಅಥವಾ ಬಫೆಲೋ ಫೈಟಿಂಗ್ ಅಥವಾ ಟೆಕೆಲಿ ಬೋಂಗಾ ಅಂದ್ರೆ ಪಾಟ್ ಬ್ರೇಕಿಂಗ್, ಮಡಿಕೆಯನ್ನು ಒಡೆಯುವುದು, ಇಂತಹ ಆಚರಣೆಗಳು ಕೂಡ ಈ ಹಬ್ಬದ ಒಂದು ಸಾಂಸ್ಕೃತಿಕ ಆಚರಣೆಗಳಲ್ಲಿ ನಾವು ಕಾಣಬಹುದು. ಅಂಡ್ ಉರುಕ ಅಥವಾ ಬಿಹು ಈ ಸಮಯದಲ್ಲಿ ಜನರು ದೀಪೋತ್ಸವಗಳ ಸುತ್ತಲೂ ಒಟ್ಟುಗೂಡ್ತಾರೆ, ಊಟವನ್ನು ತಯಾರಿಸ್ತಾರೆ ಮತ್ತು ಉಲ್ಲಾಸದಿಂದ ಆನಂದವನ್ನು ಪಡ್ತಾರೆ. ಉರುಕ ಅಂದ್ರೆ ಆಗ್ಲೇ ಹೇಳಿದಾಗೆ ಮಾಘ್ ಬಿಹುನ ಮೊದಲನೇ ದಿನವನ್ನು ಉರುಕ ಅಂತ ಹೇಳುವುದು. ಇಲ್ಲಿ ಜನರು ಈ ಒಂದು ಮೇಜಿ ಮತ್ತು ಬೆಳೆಗಾರ ಅಂತ ಹೇಳುವಂತ ಆ ಒಂದು ಗುಡಿಸಲುಗಳನ್ನು, ತಾತ್ಕಾಲಿಕ ಗುಡಿಸಲುಗಳನ್ನು ಏನ್ ಮಾಡ್ತಾರೆ ಅದ್ರ ಸುತ್ತ ಅವರು ಬೆಂಕಿ ಮಾಡಿಕೊಂಡು ಆನಂತರ ಅವ್ರು ತನ್ನಂತ ಆಹಾರಗಳನ್ನು ಸೇವಿಸಿ ನೃತ್ಯಗಳನ್ನು ಮಾಡುವಂಥದ್ದನ್ನೆಲ್ಲ ನಾವು ಕಾಣ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಈ ಚಿತ್ರದಲ್ಲಿ ಎಲ್ಲ ಕಾಣ್ಬೋದು ನೋಡಿ, ಇದೇ ನೋಡಿ ತಾತ್ಕಾಲಿಕ ಗುಡಿಸಲುಗಳು ಕಾಣ್ತದಲ್ಲ, ಇದರ ಸುತ್ತ ಈ ರೀತಿ ಎಲ್ಲ ಅದಕ್ಕೆ ಅವರದೇ ಆದ ಸಾಂಪ್ರದಾಯಿಕ ಶೈಲಿಯಲ್ಲಿ ನೃತ್ಯಗಳನ್ನು ಮಾಡಿಕೊಳ್ಳುವಂಥದ್ದು, ಊಟ ಉಪಹಾರ ಭೋಜನಗಳನ್ನು ಸೇವಿಸುವಂಥದ್ದು, ಇದೇ ರೀತಿ ಎಮ್ಮೆಗಳ ಕಾದಾಟ, ಇವೆಲ್ಲ ಒಂದು ಸಾಂಸ್ಕೃತಿಕ ಆಚರಣೆಯನ್ನು ಇದು ಪ್ರತಿನಿಧಿಸ್ತದೆ. ಎಷ್ಟು ಸಾಧ್ಯ ಈ ಹಬ್ಬದ ಬಗ್ಗೆ ಎಲ್ಲ ರೀತಿಯ ಡೀಟೇಲ್ಸ್ ಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮಾಘ್ ಬಿಹು ಅಂತ ಹೇಳಿ ಆ ಪರಿಕಲ್ಪನೆ ಅಥವಾ ಆ ಒಂದು ಹಬ್ಬದ ಬಗ್ಗೆ ಯೋಚನೆ ಮಾಡುವಾಗ ಎಲ್ಲ ವಿಷಯಗಳು ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ತಲುಪಬೇಕು ಅಂತ ಹೇಳುವಂತ ಒಂದು ದೃಷ್ಟಿಯಲ್ಲಿ. ಓಕೆ, ಹಾಗೆ ಮಾಘ್ ಬಿಹು ಯಾಕೆ significance of Magh Bihu. So Magh Bihu holds both a agriculture and social significance as it is time to celebrate new yield and renew ties of friendship and brotherhood. And the festival also emphasizes sharing meals with the community. The agricultural significance of Magh Bihu marks the end of the harvesting season, the celebration of the new yield, and also thanksgiving to the ancestors and deities for a bountiful harvest. ಸೊ ಕೇವಲ ಆಚರಣೆ ಮಾತ್ರ ಅಲ್ಲ, ಸಮೃದ್ಧ ಸುಗ್ಗಿಗಾಗಿ ತಮ್ಮ ಪೂರ್ವಜರನ್ನು, ದೇವತೆಗಳಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುವಂತ ಒಂದು ವಿಶೇಷ ಹಬ್ಬವೇ ಮಾಘ್ ಬಿಹು. The social significance of Magh Bihu is that the communities come together for the celebrations during the time of this festival. And very important, ಇಲ್ಲಿ ಒಂದು ನೋಡ್ಕೊಳ್ಳಿ, the ashes of the bonfires are used in the trees and crops to increase the fertility of the gardens and the field. ಆಗ್ಲೇ ಹೇಳಿದ್ನಲ್ಲ, ಸುತ್ತಲೂ ಏನು ತಾತ್ಕಾಲಿಕ ಗುಡಿಸಲುಗಳನ್ನೆಲ್ಲ ಕಟ್ತಾರೆ, ಸೊ ಅದಕ್ಕೆ ಬೆಂಕಿ ಕೊಡ್ತಾರೆ. ಸೊ ಆ ಒಂದು ಮರ ಮತ್ತು ಬೆಳೆಗಳಲ್ಲಿ ಅದು ಹೊತ್ತಿದ ನಂತರ ಉಂಟಾದಂತ ಭಸ್ಮ ಏನಿದೆ ಅದನ್ನು ತಮ್ಮ ತೋಟ ಮತ್ತು ಹೊಲಗಳಿಗೆ ಹೋಗಿ ಅದನ್ನು ಸಿಂಪಡಿಸ್ತಾರೆ. ಸೊ ಅವರ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ ಇದರಿಂದಾಗಿ ಫಲವತ್ತತೆಯನ್ನು ಹೆಚ್ಚಿಸಲು ಬಳಸ್ತಾರೆ.
ಸೊ ಇದು ಸೈಂಟಿಫಿಕ್ ಆಗದಿದ್ರೂ ಕೂಡ ಸೈಂಟಿಫಿಕ್ ಆಗ್ತದೆ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಅವರ ನಂಬಿಕೆ, ಪೂರ್ವಜರು ಇದನ್ನು ನಮಗೆ ಬ್ಲೆಸ್ ಮಾಡಿದ್ದಾರೆ, ನಮಗೆ ಆಶೀರ್ವದಿಸಿದ್ದಾರೆ, ಇದರಿಂದಾಗಿ ನಮ್ಮ ಫಸಲು ಒಳ್ಳೆ ರೀತಿ ಸಮೃದ್ಧಗೊಳ್ತದೆ ಅಂತ ಹೇಳುವಂತ ಒಂದು ನಂಬಿಕೆ. ಹಾಗೇನೆ ಮಾಘ್ ಬಿಹುಗೆ ಸಂಬಂಧಿಸಿದಾಗೆ ಕೆಲವೆಲ್ಲ ಲೀಗಲ್ ಚಾಲೆಂಜಸ್ ಕೂಡ ಇತ್ತೀಚೆಗೆ ಒಳಗೊಂಡಿದೆ. ಸೊ ಅದು ಏನೇನು ಅಂತ ಹೇಳಿ ಕೂಡ ನಾವಿಲ್ಲಿ ತಿಳ್ಕೊಂಡ್ಬಿಡುವ. ಸಿ ದ ಟ್ರೆಡಿಷನಲ್ ಬಫೆಲೋ ಅಂಡ್ ಬುಲ್ಬುಲ್ fights, which is also linked to Magh Bihu festival, has been stopped following a 2014 Supreme Court ruling on animal cruelty. So ಆಗ್ಲೇ ಹೇಳಿದಾಗೆ ಅಂದ್ರೆ ಈ ಎಮ್ಮೆಗಳ ಕಾದಾಟ ಇರ್ಬೋದು, ಹಾಗೆ ಬೇರೆ ಬೇರೆ ಪಕ್ಷಿಗಳು ಬುಲ್ಬುಲ್ ಸಾಂಗ್ಗೆ ಸಂಬಂಧಿಸಾಗಿ, ಈಗ ನಮ್ಮಲ್ಲಿ ಕೋಳಿ ಅಂಕಗಳು ಹೇಗೆ ನಡುತ್ತದೆ ನೋಡಿ ದಕ್ಷಿಣ ಭಾರತದ ಭಾಗದಲ್ಲಿ, ಅದೇ ರೀತಿಯಲ್ಲಿ ಬುಲ್ಬುಲ್ ಅಂತ ಹೇಳುವಂತ ಪಕ್ಷಿಗೆ ಸಂಬಂಧಿಸಿದಾಗೆ ಕೂಡ ಒಂದು ಕಾದಾಟ ಇರುತ್ತೆ. ಸೊ ಅದನ್ನೆಲ್ಲ 2014 ಸುಪ್ರೀಂ ಕೋರ್ಟ್ ನ ತೀರ್ಪಿನ ಒಂದು ಪ್ರಕಾರ ಪ್ರಾಣಿ ಪಕ್ಷಿಗಳಿಗೆ ಕ್ರೌರ್ಯದ ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ನಿಲ್ಲಿಸಲಾಗಿದೆ. ಅಂಡ್ ಆಲ್ಸೋ ದ ಪೇಟಾ, ದ ಪೀಪಲ್ ಫಾರ್ ದ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಆನಿಮಲ್ಸ್, ಹ್ಯಾವ್ ಫೈಲ್ಡ್ ಪಿಟಿಷನ್ಸ್ ಇನ್ ದ ಗೌಹಾಟಿ ಹೈಕೋರ್ಟ್ ಟು ಪ್ರೊಹಿಬಿಟ್ ಬೋತ್ ದಿಸ್ ಪ್ರಾಕ್ಟಿಸಸ್. ಸೊ ಎರಡು ಅಭ್ಯಾಸಗಳನ್ನು ನಿಷೇಧಿಸುವಂತೆ ಪೇಟಾ ಅಂತ ಹೇಳುವಂತ ಒಂದು ಸಂಸ್ಥೆ ಏನಿದೆ ಅದು ಗುವಾಹಟಿ ಹೈಕೋರ್ಟ್ ನಲ್ಲಿ ಅರ್ಜಿಗಳನ್ನು ಕೂಡ ಸಲ್ಲಿಸಿದೆ. ಅಂಡ್ ಹವೆವರ್ ಇನ್ ಮೇ 2023 ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಓವರ್ರೂಲ್ಡ್ ಇಟ್ಸ್ 2014 ಜಡ್ಜ್ಮೆಂಟ್. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, 2023 ತನ್ನ ಒಂದು ತೀರ್ಪಿನಲ್ಲಿ 2014 ತೀರ್ಪನ್ನು ರದ್ದುಗೊಳಿಸಿದೆ. ಸಬ್ಸಿಕ್ವೆಂಟ್ಲಿ ಇನ್ ಡಿಸೆಂಬರ್ 2023 ಗೈಡ್ಲೈನ್ಸ್ ಹ್ಯಾವ್ ಬಿನ್ ಫ್ರೇಮ್ ಬೈ ದ ಸ್ಟೇಟ್ ಗವರ್ಮೆಂಟ್ ಆಫ್ ಅಸ್ಸಾಂ to conduct these activities without torture or cruelty to animals, and with the release of these guidelines the activities have been revived after a 9-year ban. Please ತಿಳ್ಕೊಳ್ಳಿ, ಪೇಟಾ ಸಂಸ್ಥೆ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಹೋಗಿ ಅದು ಪ್ರೊಹಿಬಿಟ್ ಮಾಡುವಾಗ ಅದನ್ನು ನಿಷೇಧಿಸುವಂತೆ ಅರ್ಜಿ ಸಲ್ಲಿಸಿದ್ರು ಕೂಡ 2023 ಏನಾಯಿತು, ಸುಪ್ರೀಂ ಕೋರ್ಟ್ ಆ ಒಂದು 2014 ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿತು. ಹಾಗಾಗಿ ಡಿಸೆಂಬರ್ 2023 ಅಂದ್ರೆ ಕಳೆದ ವರ್ಷ ಪ್ರಾಣಿಗಳ ಮೇಲೆ ಚಿತ್ರಹಿಂಸೆ ಹಾಗೂ ಕ್ರೌರ್ಯವಿಲ್ಲದೆ ಈ ಚಟುವಟಿಕೆಗಳನ್ನು ನಡೆಸಲು ಅಸ್ಸಾಂ ರಾಜ್ಯ ಸರ್ಕಾರವು ಮಾರ್ಗಸೂಚಿಗಳನ್ನು ರೂಪಿಸಿದೆ. ಹಾಗೂ ಈ ಮಾರ್ಗಸೂಚಿಗಳ ಬಿಡುಗಡೆಯೊಂದಿಗೆ 9 ವರ್ಷಗಳ ಈ ಒಂದು ಸಂಸ್ಕೃತಿ ಆಚರಣೆಯ ನಿಷೇಧದ ನಂತರ ಚಟುವಟಿಕೆಗಳನ್ನು ಪುನರುಜ್ಜೀವನಗೊಳಿಸಲಾಗಿದೆ. ಸೊ ಇದು ನಿಮ್ಮ ಮಾಹಿತಿಗೋಸ್ಕರ. 4ನೇ ಪ್ರಶ್ನೆ, ದಿಸ್ ಇಸ್ ವಿತ್ ರೆಫರೆನ್ಸ್ ಟು ಕುಚಿಪುಡಿ. The first, it is one of the 8 classical dance forms of India. The second, it originated from a village in the state of Andhra Pradesh. Third, it is linked to the ancient Hindu Sanskrit text called the Natya Shastra. So which of the statements are right and which option is right here? Yes students, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂಥದ್ದು. ಎಲ್ಲ 3 ಸ್ಟೇಟ್ಮೆಂಟ್ಸ್ಗಳು ಕೂಡ ಕೂಚಿಪುಡಿಗೆ ಸಂಬಂಧಿಸಿದಾಗೆ ಸರಿಯಾಗಿರುವಂಥದ್ದು. Kuchipudi is one of the 8 classical dance forms of India which include Bharatanatyam, Mohiniyattam, Kathak, Kathakali, Manipuri, Odissi and Satriya. So statement 1 is right. It originated from a village named as Kuchipudi in Krishna district of Andhra Pradesh state in South India. So statement 2 also is correct. And third is it is linked to an ancient Hindu Sanskrit text called as a Natya Shastra, which serves as a foundation treatise on performing arts, and Kuchipudi is inspired from its aesthetics and principles. So statement 3 is definitely correct. Notable Kuchipudi dancers include Indrani Bajpai, known as Indrani Rahman, and also Yamini Krishnamurthy. Indrani Rahman ಮತ್ತು ಇವರು ಯಾಮಿನಿ ಕೃಷ್ಣಮೂರ್ತಿ. Okay. So Kuchipudi traces its origin in the ancient Hindu Sanskrit text called as a Natya Shastra. Evidence of the existence of Kuchipudi can be found in the copper inscriptions from the 10th century and texts like the Machupalli Kaifat from the 15th century. Initially, it was performed by itinerant bards reciting poems and religious texts. Tirtha Narayana Yati, a sannyasi of the Advaita Vedanta persuasion, and his disciple, an orphan named Siddhendra Yogi, they founded and systematized the modern version of Kuchipudi in the 17th century. Please remember this. Advaita Vedanta the sannyasi ಆಗಿದ್ದಂತ ತೀರ್ಥ ನಾರಾಯಣ ಯತಿ ಮತ್ತು ಅವರ ಶಿಷ್ಯ ಸಿದ್ದೇಂದ್ರ ಯೋಗಿ ಅವರು
17ನೇ ಶತಮಾನದಲ್ಲಿ ಈ ಕೂಚಿಪುಡಿಯ ಆಧುನಿಕ ಆವೃತ್ತಿಯನ್ನು ಸ್ಥಾಪಿಸಿ ಅದನ್ನು ಕ್ರಮಬದ್ಧಗೊಳಿಸಿದರು. The performance of Kuchipudi begins with the invocation to the gods, and there are 3 segments in the dance. That is the Nritya and the Natya. 3N. Nritta, Nritya ಮತ್ತು ನಾಟ್ಯ. ನೃತ್ಯ ಅಂದ್ರೆ ಪ್ಯೂರ್ ಡಾನ್ಸ್. ಇಟ್ ಶೋಸ್ ಇಂಟ್ರಿಕೇಟ್ ಫುಟ್ ವರ್ಕ್ ಅಂಡ್ ರಿದಮಿಕ್ ಮೂವ್ಮೆಂಟ್ಸ್. ಸಂಕೀರ್ಣವಾದ ಒಂದು ತಾಳ ಮತ್ತು ಲಯಬದ್ಧ ಚಲನೆಗಳನ್ನು, ಅಂದ್ರೆ ಕಾಲಿನಲ್ಲಿರುವಂತಹ ಲಯಬದ್ಧ ಚಲನೆಗಳನ್ನು ಇದು ಪ್ರದರ್ಶಿಸುತ್ತದೆ. ನೃತ್ಯ ಅಂದ್ರೆ ಎಕ್ಸ್ಪ್ರೆಸಿವ್ ಡಾನ್ಸ್. The dancers convey emotions and stories through graceful movements and subtle facial expressions. ಅಭಿವ್ಯಕ್ತಿ ನೃತ್ಯ. ಇಲ್ಲಿ ನೃತ್ಯಗಾರರು ತಮ್ಮ ಆಕರ್ಷಕ ಚಲನೆಗಳು ಮತ್ತು ಸೂಕ್ಷ್ಮ ಮುಖಭಾವಗಳ ಮೂಲಕ ಭಾವನೆಗಳು ಮತ್ತು ಕಥೆಗಳನ್ನು ತಿಳಿಸ್ತಾರೆ. ನಾಟ್ಯ, ಸ್ಟೋರಿ ಟೆಲ್ಲಿಂಗ್ ಥ್ರೂ ಡಾನ್ಸ್. The dancers portray as gods or goddesses or characters from the Hindu mythology. ನಾಟ್ಯ ಅಂತ ಹೇಳಿದ್ರೆ ನೃತ್ಯದ ಮೂಲಕ ಕಥೆ ಹೇಳುವಂಥದ್ದು. ಸೊ ಇಲ್ಲಿ ನೃತ್ಯಗಾರರು ಹಿಂದೂ ಪುರಾಣದ ದೇವರು, ದೇವತೆ ಹಾಗೂ ಕೆಲವು ಪಾತ್ರಗಳನ್ನು ಇವರು ನಮ್ಮ ಮುಂದೆ ಪ್ರದರ್ಶಿಸ್ತಾರೆ. ಅಂಡ್ ಇಟ್ ಆಲ್ಸೋ ಕಂಬೈನ್ಸ್ ತಾಂಡವ ಅಂಡ್ ಲಾಸ್ಯ. ತಾಂಡವ ಅಂತ ಹೇಳಿದ್ರೆ ಪುರುಷ ಶಕ್ತಿಯುತ ಚಲನೆಗಳು, ಲಾಸ್ಯ ಅಂತ ಹೇಳಿದ್ರೆ ಸ್ತ್ರೀ ಆಕರ್ಷಕ ಚಲನೆಗಳು. ಸೊ ಎರಡನ್ನೂ ಕೂಡ ಸಂಯೋಜಿಸ್ತದೆ ಯಾವುದು ಕೂಚಿಪುಡಿಯ ಈ ಒಂದು ಕೂಚಿಪುಡಿ ನೃತ್ಯ ಅಂಶಗಳು. Kuchipudi largely developed as the Lord Krishna-oriented Vaishnavism tradition. It is said to be linked to the Bhagavata Mela, a dance form performed in the state of Tamil Nadu, particularly in the Tanjavur area. It is believed that Siddhendra Yogi had a dream in which Lord Krishna asked him to compose a dance drama based on the myth of bringing the Parijata for Satyabhama, the latter's most beloved queen. Vocal and instrumental Carnatic music in the Telugu language accompanies the performance with instruments like mridangam, cymbals, veena, flute and the tambura. ಸೊ ಆಗ್ಲೇ ಹೇಳಿದ್ದೇನೆ, ಇದು ನಾನು ಸಿದ್ಧೇಂದ್ರ ಯೋಗಿ, ಹೌದಾ ಅಲ್ವಾ? ಇಲ್ಲಿ ನೀವು ಗಮನಿಸಿರ್ಬೋದು, ಸಿದ್ಧೇಂದ್ರ ಯೋಗಿ ಮತ್ತು ಅವರ ಗುರುಗಳಾದ ತೀರ್ಥ ನಾರಾಯಣ ಯತಿ ಅವರು ಈಗಿನ ಪ್ರಸಕ್ತ ಆಧುನಿಕ ಕೂಚಿಪುಡಿಗೆ ಒಂದು ತಳಹದಿಯನ್ನು ಇಟ್ಟವರು. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಸಿದ್ಧೇಂದ್ರ ಯೋಗಿಗೆ ಒಂದು ಕನಸು ಬಿದ್ದಿತ್ತು. ಲಾರ್ಡ್ ಕೃಷ್ಣ ತಮ್ಮ ಪ್ರೀತಿಯ ರಾಣಿ ಸತ್ಯಭಾಮೆಗೆ ಪಾರಿಜಾತ ಹೂವನ್ನು ತರುವಂತಹ ಪುರಾಣವನ್ನು ಆಧರಿಸಿ ನೃತ್ಯ ನಾಟಕವನ್ನು ರಚಿಸಲು ಕೇಳಿದರು ಅಂತ ಹೇಳುವಂತ ಒಂದು ಕನಸು ಬಿದ್ದಿತ್ತು. ಯಾರಿಗೆ? ಸಿದ್ಧೇಂದ್ರ ಯೋಗಿಗೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಹಾಗಾಗಿ ಕೃಷ್ಣ ಆಧಾರಿತ ವೈಷ್ಣವ ಸಂಪ್ರದಾಯದ ಬೆಳವಣಿಗೆಯನ್ನು ಈ ಕೂಚಿಪುಡಿ ನೃತ್ಯ ಹಾಗಾಗಿ ಹೊಂದಿತ್ತು ಅಂತ ನಾವು ಹೇಳ್ಬೋದು. ಹಾಗೂ ತೆಲುಗು ಭಾಷೆಯಲ್ಲಿ ಗಾಯನ ಮತ್ತು ವಾದ್ಯ ಮತ್ತು ಕೆಲವು ಸಂಗೀತ ಅಂಶಗಳಾದ ವಾದ್ಯಗಳಾದ ಮೃದಂಗ, ವೀಣೆ, ಕೊಳಲು, ತಂಬೂರದಂತ ವಾದ್ಯಗಳು ಕೂಡ ವಾದ್ಯದೊಟ್ಟಿಗೆ ಇದರ ಒಂದು ಹಿನ್ನೆಲೆ ಗಾಯನ ಇರುವಂತದ್ದು. Kuchipudi developed as a religious art linked to traveling bards, temples and spiritual beliefs similar to the other major classical dance forms of India. And the purpose of Kuchipudi is to emphasize bhakti, which is worship and devotion towards the Hindu gods, and through dance it aims to connect the devotees and the deities. Kuchipudi often depicts stories from the ancient epics of the Ramayana and the Mahabharata, connecting mythology, culture and devotion through its expressive and graceful movements. So ಕೂಚಿಪುಡಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವೀಗ ತಿಳ್ಕೊಂಡಿದ್ದೇವೆ. ನಾವು ಕೂಚಿಪುಡಿಗೆ ಸಂಬಂಧಿಸಿದ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ. ಇಟ್ಸ್ ಇಸ್ ಅ ವೆರಿ ಗುಡ್ ಏರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ನಮ್ಮ ದೇಹಕ್ಕೆ ಒಂದು ರೀತಿಯ ಸ್ಟ್ರೆಂಥನಿಂಗ್ ಅನ್ನು ಕೊಡುತ್ತದೆ ಮತ್ತು ಎಕ್ಸ್ಟೆನ್ಸಿವ್ ಮೂವ್ಮೆಂಟ್ ಇರುವ ಕಾರಣ ನಮ್ಮ ದೇಹಕ್ಕೆ ಬ್ಯಾಲೆನ್ಸ್ ಇರ್ಬೋದು. ಇಟ್ ಇಂಪ್ರೂವೈಸಸ್ ಬ್ಲಡ್ ಸರ್ಕ್ಯುಲೇಷನ್ ಹಾಗೂ ಎಕ್ಸ್ಪ್ರೆಷನ್ ಅನ್ನು ನಾವು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡುವ ಕಾರಣ ಅದು ಕೂಚಿಪುಡಿ ಮಾತ್ರ ಅಂತಲ್ಲ, ಎಲ್ಲ ನೃತ್ಯ ಪ್ರದರ್ಶನಗಳು ಕೂಡ ಅಷ್ಟೇ. ಹಾಗಾಗಿ ಸ್ಟ್ರೆಸ್ ಮತ್ತು ಆಂಗ್ಸೈಟಿ, ಆತಂಕವನ್ನು ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆಯೇ ಕಾನ್ಸಂಟ್ರೇಷನ್, ಏಕಾಗ್ರತೆ ಮತ್ತು ಸ್ಮರಣಕ್ಕೆ ಸಂಬಂಧಿಸಿದ ಅಗತ್ಯತೆಯನ್ನು ಕೂಡ ಕೂಚಿಪುಡಿ ನಮಗೆ ಅದು ಸುಧಾರಿಸ್ತದೆ. ಹಾಗೆಯೇ ಕ್ಯಾಲೋರಿ ಇರ್ಬೋದು, ತೂಕ ನಿರ್ವಹಣೆಗೂ ಕೂಡ ಇದು ಸಹಾಯ ಮಾಡ್ತದೆ. 5ನೇ ಪ್ರಶ್ನೆ ರಿಲೇಟೆಡ್ ಟು ವಿರೂಪಾಕ್ಷ ಟೆಂಪಲ್. Consider the following statements with reference to the Virupaksha temple. The statement 1, it is a Hindu temple situated in the Indian state of Karnataka. Second, it is dedicated to Lord Virupaksha, a form of Lord Shiva. Third, it was built by Devaraya II of the Vijayanagara Empire. So which of the statements are right? Or how many statements are right? Okay, for this the right answer is option B. ಡೆಫಿನೆಟ್ಲಿ ವಿರೂಪಾಕ್ಷ ದೇವಾಲಯ ಅಂತ ಹೇಳಿದ್ರೆ ಇದು ಕರ್ನಾಟಕದಲ್ಲಿರುವಂತಹ ಒಂದು ಹಿಂದೂ ದೇವಾಲಯ.
ಇದು ಶಿವನ ಒಂದು ರೂಪವಾದ ವಿರೂಪಾಕ್ಷ ದೇವರಿಗೆ ಸಮರ್ಪಿತವಾದಂತಹ ದೇವಾಲಯ. ಆದರೆ ಇದು ವಿಜಯನಗರ ಸಾಮ್ರಾಜ್ಯ 2ನೇ ದೇವರಾಯನ ನಿರ್ಮಿಸಿದಲ್ಲ. ಬಟ್ ಯಾರು ಹಾಗಿದ್ರೆ ನಿರ್ಮಿಸಿದ್ರು? ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತದ್ದು. So Virupaksha temple is also known as the Pampapati temple, which is situated in Hampi in the Vijayanagara district of Karnataka state in South India. So statement 1 is right. It is dedicated to Lord Virupaksha, which is a form of Shiva. Statement 2 is right. And this temple is a part of the group of monuments at Hampi designated by UNESCO as a World Heritage Site. So it is also a World Heritage Site. Now, it is built by Lakhan Dandesha, a chieftain of the ruler of Devaraya too. So Devaraya ಎರಡನ ಮುಖ್ಯಸ್ಥ ಅವನ ಒಂದು ಆಡಳಿತಗಾರನ ಮುಖ್ಯಸ್ಥ ಆಗಿದ್ದಂತ ಲಂಕನ್ ದಂಡೇಶ ಅಂತ ಹೇಳುವವನು ಇದನ್ನು ನಿರ್ಮಿಸಿದವನು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ಇಲ್ಲಿ ತಪ್ಪಾಗಿದೆ. ಇದೇ ನೋಡಿ ವಿರೂಪಾಕ್ಷ ಟೆಂಪಲ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಫೈಲ್ ಫೋಟೋ. The history of the temple is uninterrupted since 7th century, even before the establishment of Vijayanagara. Inscriptions about Lord Virupaksha date back to the 9th and the 10th centuries. The temple survived in the time of Chalukya and the Hoysala dynasties despite being damaged during the Mughal rule in the 14th century. However, the worship continued and the temple was renovated in the 19th century. The temple is the only temple in Hampi as the other temples were destroyed by the invaders. The Virupaksha temple was built in the Dravidian style of architecture, and the temple's architecture incorporates mathematical concepts for constructions and decoration, and the repeated patterns depict the fractal concepts. The temple features tall gateways with 9-tied eastern gateway being 50 meters tall and adorned with sculpture of Hindu idols. The main temple consists of a sanctum, 3 antechambers, a pillared hall, and an open pillared hall. It is decorated with delicately carved pillars and intricate designs. It is a center of pilgrimage and has been considered as the most sacred sanctuary all over the centuries. It stands as an icon of India's cultural and religious heritage, captivating visitors with its historical grandeur, architectural brilliance, and spiritual ambience. The temple is a living embodiment of India's spiritual legacy, reminding us of our shared humanity and quest for meaning in a changing world. Krishna Devaraya, who was a patron of the Virupaksha temple, played a pivotal role in his contributions to the temple. The biggest festival at Virupaksha temple is the celebration of the betrothal and marriage festivities of Virupaksha and Pampa. This is the largest religious festival and attracts a huge crowd every year. The idols of the divine couple, that is Lord Shiva and Parvati, are kept in a huge temple chariots which is made up of wood and is taken along the main streets of Hampi. It is celebrated in the month of December every year. Diwali and Mahashivaratri are also among the other famous festivals that are celebrated in Virupaksha temple. ಇದಿಷ್ಟು ಇವತ್ತಿನ ಒಂದು ಆರ್ಟ್ಸ್ ಅಂಡ್ ಕಲ್ಚರ್ ಮತ್ತು ಆರ್ಟ್ಸ್ ಅಂಡ್ ಫೆಸ್ಟಿವಲ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸೆಷನ್. ಹೋಪ್ಸೋ ಈ ಸೆಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.